ಈ ಗುಣಗಳು ನನ್ನಲ್ಲಿರಬೇಕು. ನಾನು ಧೀರನಾಗಿರಬೇಕು, ನನಗೆ ಧೈರ್ಯ ಇರಬೇಕು, ನನಗೆ ಒಳ್ಳೆ ಆಲೋಚನೆ ಇರಬೇಕು, ನಾನು ಬೇರೆಯವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು, ನನ್ನಲ್ಲಿ ಈ ಗುಣ ಇರಬೇಕು. ಈಗ ನಾನು ನನ್ನ ಬಿಸ್ನೆಸ್ ಕಟ್ಟಬೇಕು ಅಂದರೆ, ನಾನೊಂದು ಕಂಪನಿ ಕಟ್ಟಬೇಕು ಅಂದರೆ, ಒಂದು ದೊಡ್ಡ ತಂಡ ಕಟ್ಟಬೇಕು ಅಂದರೆ, ದೊಡ್ಡ ಮಟ್ಟದ ಯಶಸ್ಸನ್ನು ಪಡಿಬೇಕು ಅಂದರೆ, ನನ್ನ ಜೊತೆಯಲ್ಲಿ ನಾನು ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಳ್ಳೋ ಅಂಥ ಅಥವಾ ಒಂದು ಬಿಸ್ನೆಸ್ ಟೀಮಿಗೆ ತಗೊಳ್ಳೋ ಅಂಥವರು ಕೂಡ ಇದೇ ಥರದ ಒಂದು ಥಾಟ್, ಇದೇ ಥರದ ಗುಣಗಳನ್ನು ಹೊಂದಿರಬೇಕು. ಅಂಥವ್ರು ನಮ್ಮ ಜೊತೇಲಿ ಇದ್ದಾರಾ ಅಂತ ನೋಡ್ಕೋಬೇಕಾಗಿದೆ ಇವಾಗ ಅಂದ್ಕೊಳ್ಳಿ. ಅಥವಾ ನೀವೇನೋ ಕ್ಲೈಂಟ್ಸ್ ಮೀಟ್ ಮಾಡಬೇಕು, ನೀವು ಒಂದು 8 ಗಂಟೆ ನಿಮಗೆ ಟೈಮ್ ಇದೆ. 8 ಗಂಟೆಯಲ್ಲಿ ನೀವು ಎಷ್ಟು ಜನಕ್ಕೆ ಕಾಲ್ ಮಾಡಿದ್ರಿ, ಕಾಲ್ ಸೆಂಟ್ರ್ ಅಥವಾ ನಿಮ್ಮ ಕ್ಲೈಂಟ್ಸ್ಗೆ ಎಷ್ಟು ಜನಕ್ಕೆ ನೀವು ಮಾತಾಡಿದ್ರಿ ಅಂದರೆ, ಇವತ್ತು 4 ಜನ ಜೊತೆ ಮಾತಾಡಿದ್ದೀವಿ ಅಂತೀವಿ. ಅದಲ್ಲ ಒಬ್ಬರು ಬೆಳಿಬೇಕು ಅಂತ ಇರೋವಂಥ ಗುಣ, ಹಾಗೆ ರಾಜನಲ್ಲಿರಬೇಕಾಗಿರೋ ಗುಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವು 8 ಅವರಲ್ಲಿ ಮಿನಿಮಮ್ ಅಂದರೂ ಒಂದು ಎಫೆಕ್ಟಿವ್ ಆಗಿ ಪ್ರಯೋಜನ ಆಗೋ ಥರ ಅಂದರೆ ಯೂಜ್ ಪೀಪಲ್, ಒಂದು 30-40 ಪೀಪಲ್ ಜೊತೆ ನಾವು ಡಿಸ್ಕಷನ್ ಮಾಡಿ ಅಟ್ಲೀಸ್ಟ್ ಮಾತಾಡಿರಬೇಕು. ನೀವು ಬಿಸ್ನೆಸ್ ಡೆವಲಪ್ ಮಾಡ್ತಿದ್ದೀರಾ ಅಂದರೆ ನೀವು ನೋಡಿ, ಕಾಲ್ ಸೆಂಟ್ರ್ ವರ್ಕ್ಗಳಿಗೆ ಹೋಗಿ ಅಲ್ಲಿ ಹೆಂಗೆ ಟಾರ್ಗೆಟ್ ಕೊಟ್ಟು ಮಾಡಿಸ್ತಾರೆ. ಯಾಕೆ ಇಷ್ಟು ಅವರ್ ಬರ್ತಾರೆ, ಇಷ್ಟು ಕೆಲಸ ಮಾಡಬೇಕು ಅಂತ. ಕರೆಕ್ಟ್ ಅಲ್ವಾ? ನಮಸ್ತೆ. ಸ್ಫೂರ್ತಿ ರಾಮಾಯಣ 2 ಅಯೋಧ್ಯ ಕಾಂಡ. ಸೊ ಬರೆದಿರೋದು ಜಗದೀಶ ಶರ್ಮಾ ಸಂಪಾ ಅವರು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಈ ಚಾಪ್ಟರ್ ತುಂಬ ದೊಡ್ಡದು. ಅದನ್ನು ನಾನು ಒಂದು 4 ಎಪಿಸೋಡ್ ಮಾಡ್ತೀನಿ. ಯಾಕೆ 4 ಎಪಿಸೋಡ್ ಗೊತ್ತಾ? ಒಂದೂ ಮಿಸ್ ಮಾಡ್ಕೋಬೇಡಿ. ರೀಸನ್ ಏನಂದರೆ, ಈ ಚಾಪ್ಟರ್ನ ಹೆಸರು ಏನಂದರೆ ಹೀಗೇ ಇರುವೆಯಾ. ಚಾಪ್ಟರ್ ಹೆಸರು ಹೀಗೇ ಇರುವೆಯಾ. ಹೇಳಿರೋದು ಯಾರು? ರಾಮ. ಯಾರಿಗೆ ಹೇಳ್ತಾ ಇದ್ದಾರೆ? ಭರತಂಗೆ. ಓಕೆ, ನೋಡೋಣ ಇವಾಗ. ಭರತ ಕೊನೆಗೂ ಕೂಡ ರಾಮನ್ನ ಭೇಟಿ ಮಾಡಲೇಬೇಕು ಅಂತ ನಿರ್ಧಾರ ಮಾಡಿ ಚಿತ್ರಕೂಟದಲ್ಲಿ ಬಂದರು. ಭರತ ಅವ್ರ ಜೊತೆಗೆ ಚದುರಂಗದ ಸೈನ್ಯ, ವಶಿಷ್ಠರು, ಹಿರಿಯರು, ಕೌಸಲ್ಯೆ, ಸುಮಿತ್ರೆ, ಕೈಕೆ ಎಲ್ಲರೂ ಬಂದಿದ್ದರು. ಸುಮಂತ್ರ ಮೊದಲಾದ ಮಂತ್ರಿಗಳು ಬಂದಿದ್ದರು. ಹಾಗೆ ರಾಮನ ಪ್ರಾಣಮಿತ್ರ ಗುಹಾ ಬಂದಿದ್ದರು. ಅಯೋಧ್ಯೆಯ ಅಸಂಖ್ಯ ಪ್ರಜೆಗಳು ಬಂದಿದ್ದರು. ಎಲ್ಲಿಗೆ? ರಾಮನಿರೋ ಜಾಗಕ್ಕೆ. ಓಕೆ, ಸೊ ಆವಾಗ ಮೊದಲು ಅವ್ರು ಬಂದ ತಕ್ಷಣ ರಾಮ ಮೊದಲು ಭರತನ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಪ್ರಶ್ನೆಗಳನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಭರತಂಗೆ ಏನೇನು ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ್ರು ಅಂದರೆ, ಈ ಪ್ರಶ್ನೆಗಳು ಹೌದು, ಇದು ರಾಜನೀತಿಯ ಉಪದೇಶವೂ ಹೌದು. ಅಂದರೆ ನೀನು ರಾಜ ಆಗಿದೆಯಾ, ನೀನು ಹೀಗೆ ಇದೆಯಾ ಅಲ್ವಾ ಅಂತ ಕೇಳಕ್ಕೆ ಹೊರಟಿದ್ದಾರೆ. ಅದಕ್ಕೆ ಹೀಗೆ ಇರುವೆಯಾ ಅಂತ ಚಾಪ್ಟರ್ ಹೆಸರು. ರಾಮನಿಗೆ ಗೊತ್ತಿಲ್ಲ ಭರತ ಪಟ್ಟಾಭಿಷೇಕ ಮಾಡಿಸ್ಕೊಂಡಿಲ್ಲ ಅಂತ. ರಾಮಂಗೆ ಗೊತ್ತಿಲ್ಲ, ರಾಜ ಆಗಿದ್ದಾರೆ, ಮೋಸ್ಟ್ಲಿ ಅದನ್ನೇನೋ ಹೇಳಕ್ಕೆ ಬಂದಿದ್ದಾರೆ ಅಂತ ಅವರೇನೋ ಅಂದ್ಕೊಂಡಿರ್ತಾರೆ. ಆದರೆ ರಾಜನಿಗೆ ಏನೇನೆಲ್ಲ ಇರಬೇಕು ಅಂತ ಇವ್ರು ಹೇಳ್ಕೊಡೋಕ್ಕೆ, ಒಂದು ಉಪದೇಶ ಕೊಡೋಕ್ಕೋಸ್ಕರ ರಾಮ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ರಾಮಂಗೆ ಗೊತ್ತಿಲ್ಲ ಭರತ ರಾಜ ಆಗಿಲ್ಲ ಅಂತ. ಓಕೆ, ಇಲ್ಲಿ ಅವರು ಸುಮಾರು ಒಂದು 36 ಉಪದೇಶಗಳನ್ನು ಕೊಟ್ಟಿದ್ದಾರೆ. 36 ಪ್ರಶ್ನೆಗಳು, ಉಪದೇಶಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಒಂದು 10 ಡಿವೈಡ್ ಮಾಡಿ ನೋಡೋಣ. ಈಗ ಇದನ್ನು ನಮ್ಮ ಜೀವನಕ್ಕೆ ಹೆಂಗೆ ಹಾಕ್ಕೋಬೇಕು ಅಂದರೆ, ನೀವು ಒಳ್ಳೆ ಲೀಡರ್ ಆಗಬೇಕು ಅಂತ ಇದ್ದರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇದ್ದರೆ, ಒಂದು ದೊಡ್ಡ ಕಂಪ್ನಿ ಕಟ್ಟಬೇಕು ಅಂತ ಇದ್ದರೆ, ಅಥವಾ ಒಂದು ದೊಡ್ಡ ತಂಡ ಕಟ್ಟಬೇಕು ಅಂತ ಇದ್ದರೆ, ನೀವಿರೋ ಕ್ಷೇತ್ರದಲ್ಲೇ ಯಶಸ್ಸು ಪಡಿಬೇಕು ಅಂತ ಇದ್ದರೆ, ಇವೆಲ್ಲ ನಿಮ್ಮಲ್ಲಿ ಕನಸಿದ್ರೆ, ಹಾಗೆ ನೀವೊಂದು ಕುಟುಂಬನೂ ಕೂಡ ಸದೃಢವಾಗಿ ಕಟ್ಟಬೇಕು ಅನ್ನೋ ಕನಸು, ಆಸೆ, ಆಶಯ ನಿಮ್ಮಲ್ಲಿ ಇದ್ದರೆ, ಈ 4 ಎಪಿಸೋಡ್ಗಳು ನೀವು ಕನೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ನಾನು ಇದರಲ್ಲಿ ಇದೀನಾ, ನನ್ನಲ್ಲಿ ಈ ಗುಣ ಇದೆಯಾ, ನಾನು ಇದನ್ನು ಮಾಡ್ತಿದ್ದೀನಾ, ಹೀಗೇ ಇರುವೆಯಾ ಅಂತ ರಾಮ ಭರತಂಗೆ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ರಾಮ ನಮಗೆ ಕೇಳ್ತಾ ಇದ್ದಾರೆ ಅನ್ನೋ ಥರ ಕನೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಆಗ ನಾವು ನಮ್ಮ ಲೈಫಲ್ಲಿ ಇದನ್ನು ಅಳವಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಅವ್ರು ಏನು ಹೇಳ್ತಾರೆ ನೋಡೋಣ. ಮಂತ್ರಿಗಳು ರಾಜನಿಗೆ ಸಮಾನರಾಗಿರಬೇಕು, ಶೂರರಾಗಿರಬೇಕು, ವಿದ್ಯಾವಂತರಾಗಿರಬೇಕು, ಜಿತೇಂದ್ರಿಯರಾಗಿರಬೇಕು, ಸಜ್ಜನಿಕೆಯ ಕುಲದಲ್ಲಿ ಹುಟ್ಟಿರಬೇಕು, ಬೇರೆಯವರ ಮನಸ್ಸನ್ನು ತಿಳಿಯಬಲ್ಲವರಾಗಿರಬೇಕು.
ಮಂತ್ರಿ ಅಂದರೆ ಹಿಂಗಿರಬೇಕು, ಅಂಥವರನ್ನೇ ಮಂತ್ರಿಗಳನ್ನಾಗಿ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬೇಕಾಗಿರೋದು ಮೊದಲು ಈ ಗುಣಗಳು ನನ್ನಲ್ಲಿರಬೇಕು. ನಾನು ಧೀರನಾಗಿರಬೇಕು, ನನಗೆ ಧೈರ್ಯ ಇರಬೇಕು, ನನಗೆ ಒಳ್ಳೆ ಆಲೋಚನೆ ಇರಬೇಕು, ನಾನು ಬೇರೆಯವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋ ಥರ ಇರಬೇಕು, ನನ್ನಲ್ಲಿ ಈ ಗುಣ ಇರಬೇಕು. ಈಗ ನಾನು ನನ್ನ ಬಿಸ್ನೆಸ್ ಕಟ್ಟಬೇಕು ಅಂದರೆ, ನಾನೊಂದು ಕಂಪನಿ ಕಟ್ಟಬೇಕು ಅಂದರೆ, ಒಂದು ದೊಡ್ಡ ತಂಡ ಕಟ್ಟಬೇಕು ಅಂದರೆ, ದೊಡ್ಡ ಮಟ್ಟದ ಯಶಸ್ಸನ್ನು ಪಡಿಬೇಕು ಅಂದರೆ, ನನ್ನ ಜೊತೆಯಲ್ಲಿ ನಾನು ಬಿಸ್ನೆಸ್ ಪಾರ್ಟ್ನರ್ ಆಗಿ ತಗೊಳ್ಳೋ ಅಂಥ ಅಥವಾ ಒಂದು ಬಿಸ್ನೆಸ್ ಟೀಮಿಗೆ ತಗೊಳ್ಳೋ ಅಂಥವರು ಕೂಡ ಇದೇ ಥರದ ಒಂದು ಥಾಟ್, ಇದೇ ಥರದ ಗುಣಗಳನ್ನು ಹೊಂದಿರಬೇಕು. ಅಂಥವ್ರು ನಮ್ಮ ಜೊತೇಲಿ ಇದ್ದಾರಾ ಅಂತ ನೋಡ್ಕೋಬೇಕಾಗಿದೆ ಇವಾಗ. ಓಕೆ, ಎರಡನೇದು, ಮಂತ್ರಿಗಳೊಂದಿಗೆ ಮಂತ್ರಾಲೋಚನೆ ನಡೆಸುವುದು ರಾಜರ ಎಲ್ಲ ಯಶಸ್ಸಿನ ಮೂಲ. ಶಾಸ್ತ್ರವನ್ನು ತಿಳಿದ ಮಂತ್ರಿಗಳು ಆ ಮಾತುಕತೆಗಳನ್ನು ರಹಸ್ಯವಾಗಿ ಇಟ್ಟಿರಬೇಕು. ನಿನ್ನ ಮಂತ್ರಿಗಳು ರಾಜರಹಸ್ಯವನ್ನು ಕಾಪಾಡುತ್ತಿದ್ದಾರಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾವು ನೋಡ್ಕೋಬೇಕು, ನಾವು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಪಡಿಬೇಕಾದ್ರೆ ನಮ್ಮ ಜೊತೆಯಲ್ಲಿರುವಂತಹ ಮಂತ್ರಿ ಅಥವಾ ನಮ್ಮ ಪಾರ್ಟ್ನರು, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ನೀವು ಏನಾದರೂ ಮಾಡಿ ಒಂದು ಚಿಕ್ಕ ಬಿಸ್ನೆಸ್ ಪಾರ್ಟ್ನರ್ ಆದರೆ, ತುಂಬ ಜನದ್ದು ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ ಆಗುತ್ತೆ ಅಲ್ಲ. ರೀಸನ್ ಏನಂದರೆ ಸರಿಯಾದ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿರಲ್ಲ ಅಥವಾ ನಾವೇ ಸರಿಯಾದ ವ್ಯಕ್ತಿ ಆಗಿರಲ್ಲ. ಓಕೆ, ಇಲ್ಲೇನು ಹೇಳ್ತಿದ್ದಾರೆ, ಕೆಲವು ಸೀಕ್ರೆಟ್ಸ್ ಇರುತ್ತೆ, ಕೆಲವು ರಹಸ್ಯಗಳಿರುತ್ತೆ. ನೀವು ಫಸ್ಟು ಅದನ್ನು ಡಿಸ್ಕಸ್ ಮಾಡಬೇಕು. ನೀನು ಮಾಡಿರೋ ಡಿಸ್ಕಷನ್ನ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಇನ್ನೊಬ್ಬರ ಹತ್ರ ಮಿಸ್ ಆಗು ಹೇಳಬಾರ್ದು. ಹಂಗಿರೋವಂಥ ವ್ಯಕ್ತಿ ನಿಮ್ಮ ಜೊತೆಲಿದ್ದಾರಾ ಅಂತ ರಾಮ ಭರತನಿಗೆ ಕೇಳ್ತಾ ಇದ್ದಾರೆ. ಓಕೆ, ಮೂರನೇದು, ರಾಜನಾದವ ನಿದ್ರೆಗೆ ವಶನಾಗಬಾರದು. ಮಲ್ಕೊಂಬಿಟ್ರೆ ಎಷ್ಟು ಎಬ್ಬಿಸಿದ್ರು ಕುಂಭಕರ್ಣ ಥರ ಮಲ್ಕೋಬಾರ್ದು, ಆಯಿತಾ, ರಾಜ ಆದವರು. ಹಾಗೆ ಎಚ್ಚರ ಇರುವ ಸಮಯಕ್ಕೆ ಎದ್ದಿರಬೇಕು, ಎಚ್ಚರ ಇರೋ ಸಮಯದಲ್ಲಿ ಎದ್ದಿರಬೇಕು. ರಾತ್ರಿಯ ಕೊನೆಯ ಜಾವದಲ್ಲೂ ಕೂಡ, ರಾತ್ರಿ ನಿದ್ದೆ ಮಾಡೋ ಸಮಯದಲ್ಲೂ ಕೂಡ ಎದ್ದು ತನ್ನ ಕರ್ತವ್ಯದ ಬಗ್ಗೆ ಆಲೋಚಿಸುವಂತಹ ಒಂದು ಗುಣ ಇರಬೇಕು. ನೀನು ಹೀಗೆ ಇದೆಯಾ ಅಂತ ರಾಮ ಭರತನ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬೇಕಾಗಿರೋದು, ದೊಡ್ಡ ಕನಸುಗಳನ್ನ ಇಟ್ಕೊಂಡಿರ್ತೀವಿ ನಾವು, ಆದರೆ ಯಾವಾಗಲೂ ಮಲ್ಕೊಂಡೇ ಇರ್ತೀವಿ, ಆಯಿತಾ. ನಿದ್ದೆಲೇ ಕನಸು ಕಾಣ್ಕೊಂಡೇ ಇರ್ತೀವಿ, ನಾನು ಮನೆ ತೊಗೋತೀನಿ, ನಾನು ಕಾರ್ ತೊಗೋತೀನಿ, ನಾನು ಸೇವೆ ಮಾಡ್ತೀನಿ, ನಾನು ಜನಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಎದ್ದಿರಲ್ಲ. ಸೊ ನಮ್ಮಲ್ಲಿರಬೇಕಾಗಿರೋ ಗುಣ, ನೀವು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಪಡಿಬೇಕು ಅಂದರೆ ಮೊದಲು ನೀವು ಬೆಳಗ್ಗೆ ಬೇಗ ಏಳಬೇಕು, ಹಾಗೆ ರೆಸ್ಟ್ ತೊಗೊಳ್ಳಿ, ಆದರೆ ರೆಸ್ಟಲ್ಲೇ ಇರಬಾರ್ದು ಅಂತ ಇಲ್ಲಿ ಹೇಳ್ತಾ ಇರೋದು. ರಾತ್ರಿ ಸಮಯದಲ್ಲೂ ಕೂಡ ಏನಾದರೂ ಒಂದು ಐಡಿಯಾ ಬರ್ತಿದ್ದಂಗೆ ಎದ್ದು ಕೂತ್ಕೊಂಡು ಬರಿಬೇಕು ನಾವು. ಅಷ್ಟರ ಮಟ್ಟಿಗೆ ನಾವು ನಮ್ಮ ಒಬ್ಬ ರಾಜನಲ್ಲಿರಬೇಕು. ಹಾಗೆ ನಾವು ನಮ್ಮ ಲೈಫಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಮಾಡಬೇಕು ಅಂತಿದ್ರೆ ಈ ಥರದ ಆಲೋಚನೆಗಳನ್ನು ನಾವು ಮಾಡಬೇಕಾಗತ್ತೆ. ನಾವಂಗಿದ್ದೀವ, ಬಿಡು ನಾಳೆ ನೋಡ್ಕೊಳ್ಳೋಣ ಅಂತ ಮಲ್ಕೋತಾ ಇದ್ದೀವ. ಓಕೆ, ಎಲ್ಲೆಲ್ಲೆಲ್ಲ ನಾವು ಎಡುತ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ಗಳಲ್ಲಿ, ನಮ್ಮ ಅಚೀವ್ಮೆಂಟ್ ಅಥವಾ ನಮ್ಮ ಸಕ್ಸಸ್ನ ಪಡ್ಕೊಳ್ಳೋದ್ರಲ್ಲಿ ಎಲ್ಲೆಲ್ಲಿ ನಾವು ಎಡುತ್ತಾ ಇದ್ದೀವಿ ಅಂತ ನೋಡೋಣ. ಶಾಸನದ ಬಗೆಗೆ ರಾಜ ಒಬ್ಬನೇ ಯೋಚಿಸಬಾರದು, ಬಹಳ ಜನರೊಡನೆಯೂ ಚರ್ಚಿಸಬಾರದು. ಶಾಸನದ ಬಗ್ಗೆ ಏನೆಲ್ಲ ಒಂದು ಡಿಸ್ಕಷನ್ ಇರುತ್ತೆ, ಕೆಲವೊಂದು ನಿಯಮಗಳನ್ನು ತರಬೇಕಾದ್ರೆ ರಾಜ ಒಬ್ಬನೇ ಡಿಸಿಷನ್ ತೊಗೋಬಾರ್ದು, ಹಾಗೆ ತುಂಬ ಜನಗಳ ಜೊತೆ ಡಿಸ್ಕಷನ್ ಮಾಡಬಾರ್ದು. ವೆರಿ ಇಂಪಾರ್ಟೆಂಟ್. ನಾವು ಮಂತ್ರಣವು ಕಾರ್ಯರೂಪಕ್ಕೆ ಬರುವ ಮೊದಲು ಬೇರೆಯವರಿಗೂ ಗೊತ್ತಾಗಬಾರದು. ಓಕೆ, ನೀನು ಹೀಗೆ ನಡ್ಕೊಳ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ, ಹೀಗೆ ಇರುವೆಯಾ ಅಂತ. ಅಂದರೆ ನಾವೇನು ಮಾಡಿಬಿಡ್ತೀವಿ, ಯಾವುದೋ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ನಮ್ದು ಏನೋ ಒಂದು ಪ್ಲ್ಯಾನ್ ಮಾಡ್ಕೊತೀವಿ, ಈ ಥರ ಮಾಡೋಣ, ಹಿಂಗೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊತೀವಿ. ಮಾಡಿಕೊಂಡು ಅನೌನ್ಸ್ ಮಾಡಿಬಿಡೋದು, ಡಿಸಿಷನ್ ತೊಗೊಂಡ್ಬಿಡೋದು ನಾವೇ, ಮಾಡಬಾರ್ದು, ಆಯಿತಾ. ಎರಡನೇದು, ತುಂಬ ಜನನ ಕೂತ್ಕೊಂಡು ಡಿಸ್ಕಷನ್ ಮಾಡಬಾರ್ದು. ಬಿಕಾಸ್ ಒಬ್ಬರೊಬ್ಬರು ಅವ್ರವ್ರ ದೃಷ್ಟಿಕೋನದಲ್ಲಿ ಹೇಳ್ತಾರೆ, ಮೂಲ ಉದ್ದೇಶ ಕಳೆದೋಗುತ್ತೆ. ಅದಕ್ಕೆ ಇಲ್ಲೇನು ಹೇಳ್ತಿದ್ದಾರೆ, ಸರಿಯಾಗಿರುವಂತಹ ಮಂತ್ರಿ ಜೊತೆಗೆ ಮಾತ್ರ ಡಿಸ್ಕಷನ್ ಮಾಡಬೇಕು. ಯಾಕಂದರೆ ಆ ಮೂಲ ಉದ್ದೇಶವನ್ನು ತಿಳ್ಕೊಂಡಿರೋ ವ್ಯಕ್ತಿಗಳ ಜೊತೆಗೆ ಮಾತ್ರ ನಾವು ಡಿಸ್ಕಷನ್ ಮಾಡಿದಾಗ ನೀವು ಅಂದ್ಕೊಂಡಿರೋ ಕಾರ್ಯ ಸರಿಯಾಗಿ ಕಾರ್ಯರೂಪಕ್ಕೆ ಬರುತ್ತೆ. ಓಕೆ, ನಾವೇನು ಮಾಡ್ತಿರ್ತೀವಿ, ಏನಾದರೂ ಒಂದು ಡಿಸಿಷನ್ ತೊಗೊತೀವಿ, ಊರವ್ರಿಗೆಲ್ಲ ಕೇಳ್ತೀವಿ, ಇದು ಓಕೆನಾ ಅಂತ. 100 ಜನ 100 ಹೇಳ್ತಾರೆ, ಕೊನೆಗೆ ನಾವೇನು ಮಾಡದೆ ಸುಮ್ಮನೆ ಕೂತ್ಕೊತೀವಿ, ಅಥವಾ ಅದರಲ್ಲಿ ಯಾವುದೋ ಒಂದು ನಮಗೆ ಇಷ್ಟ ಆಗಿದ್ದು ಮಾಡೋಕ್ಕೆ ಹೋಗ್ತೀವಿ, ಮೂಲ ಸ್ವರೂಪನೇ ಕಳ್ಕೊಳ್ತಾ ಇರ್ತೀವಿ. ಓಕೆ, ನೆಕ್ಸ್ಟು, ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚು ಪ್ರಯೋಜನವಾಗುವ ಕಾರ್ಯವನ್ನು ನಿಶ್ಚಯಿಸಬೇಕು, ಅದನ್ನು ಕೂಡಲೇ ಕಾರ್ಯಗತ ಮಾಡಬೇಕು. ಹೀಗೆಯೇ ಮಾಡುತ್ತಿರುವೆಯಲ್ಲವೇ, ತಡ ಮಾಡುತ್ತಿಲ್ಲ ತಾನೇ ಅಂತ ರಾಮ ಭರತಂಗೆ ಹೇಳ್ತಾ ಇದ್ದಾರೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಪ್ರೊಡಕ್ಟಿವಿಟಿ.
ಅಲ್ವಾ? ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರೊಡಕ್ಟಿವಿಟಿ ಮಾಡಬೇಕು ಅಂದರೆ ಹೆಚ್ಚು ಕೆಲಸದ ಫಲಿತಾಂಶಗಳನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದೆ. ನಾವೇನು ಮಾಡ್ತೀವಿ, ತುಂಬ ಟೈಮ್ ತೊಗೊತೀವಿ, ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿದೆ ಅಂತೀವಿ. ಏನೇನು ಮಾಡಿದೆ ಅಂದಾಗ ಅದು ಮಾಡಿದೆ ಇದು ಮಾಡಿದೆ ಅಷ್ಟೇ. ಹೋಲ್ ಡೇ ಏನು ಮಾಡಿದೆ, ಅದು ಮಾಡಿದೆ ಇದು ಮಾಡಿದೆ, ಪ್ರೊಡಕ್ಟಿವಿಟಿ ಆಗಿಲ್ಲ. ಕಡಿಮೆ ಕೆಲವು ಹೆಂಗಾಗುತ್ತೆ ಅಂದರೆ, ಈಗ 1 hour ಸಮಯ ಇದೆ, ನೀವೇನೋ ಒಂದು ಕಾಲ್ ಸೆಂಟ್ರಲ್ಲತ್ತೆ ಏನೋ ಕೆಲಸ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ, ಅಥವಾ ನೀವೇನೋ ಕ್ಲೈಂಟ್ಸ್ ಮೀಟ್ ಮಾಡಬೇಕು. ನೀವು ಒಂದು 8 ಗಂಟೆ ನಿಮಗೆ ಟೈಮ್ ಇದೆ. 8 ಗಂಟೆಯಲ್ಲಿ ನೀವು ಎಷ್ಟು ಜನಕ್ಕೆ ಕಾಲ್ ಮಾಡಿದ್ರಿ, ಕಾಲ್ ಸೆಂಟ್ರ್ ಅಥವಾ ನಿಮ್ಮ ಕ್ಲೈಂಟ್ಸ್ಗೆ ಎಷ್ಟು ಜನಕ್ಕೆ ನೀವು ಮಾತಾಡಿದ್ರಿ ಅಂದರೆ, ಇವತ್ತು 4 ಜನ ಜೊತೆ ಮಾತಾಡಿದ್ದೀವಿ ಅಂತೀವಿ. ಅದಲ್ಲ ಒಬ್ಬರು ಬೆಳಿಬೇಕು ಅಂತ ಇರೋವಂಥ ಗುಣ, ಹಾಗೆ ರಾಜನಲ್ಲಿ ಇರಬೇಕಾಗಿರೋ ಗುಣ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವು 8 ಅವರಲ್ಲಿ ಮಿನಿಮಮ್ ಅಂದರೂ ಒಂದು ಎಫೆಕ್ಟಿವ್ ಆಗಿ ಪ್ರಯೋಜನ ಆಗೋ ಥರ ಅಂದರೆ ಯೂಜ್ ಪೀಪಲ್, ಒಂದು 30-40 ಪೀಪಲ್ ಜೊತೆ ನಾವು ಡಿಸ್ಕಷನ್ ಮಾಡಿ ಅಟ್ಲೀಸ್ಟ್ ಮಾತಾಡಿರಬೇಕು. ನೀವು ಬಿಸ್ನೆಸ್ ಡೆವಲಪ್ ಮಾಡ್ತಿದ್ದೀರಾ ಅಂದರೆ ನೀವು ನೋಡಿ, ಕಾಲ್ ಸೆಂಟ್ರ್ ವರ್ಕ್ಗಳಿಗೆ ಹೋಗಿ ಅಲ್ಲಿ ಹೆಂಗೆ ಟಾರ್ಗೆಟ್ ಕೊಟ್ಟು ಮಾಡಿಸ್ತಾರೆ. ಯಾಕೆ ಇಷ್ಟು ಅವರ್ ಬರ್ತಾರೆ, ಇಷ್ಟು ಕೆಲಸ ಮಾಡಬೇಕು ಅಂತ. ಕರೆಕ್ಟ್ ಅಲ್ವಾ? ಸೊ ಹಾಗೆಯೇ ನಾವು ಜೀವನದಲ್ಲಿ ಬೆಳಿಬೇಕು ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಯೋಜನ ಆಗುವಂತಹ ಕೆಲಸಗಳನ್ನು ಮಾಡಬೇಕು. ಓಕೆ, ಹಾಗೆ ನೆಕ್ಸ್ಟ್, ಕಾರ್ಯವನ್ನು ಚೆನ್ನಾಗಿ ಮಾಡಿ ಮುಗಿಸಿದ ಮೇಲೆ ಇತರ ರಾಜರಿಗೆ ಅದು ಗೊತ್ತಾಗಬೇಕು, ಅಥವಾ ಮಾಡುತ್ತಿರುವಾಗ ಗೊತ್ತಾಗಬೇಕು. ಮಾಡಲಿರುವ ಕಾರ್ಯ ಅವರಿಗೆ ತಿಳಿಯಬಾರದು. ಹಾಗೆ ಆಗ್ತಾ ಇದೆಯಾ ಅಂತ ರಾಮ ಕೇಳ್ತಿದ್ದಾರೆ. ಅಂದರೆ ನೀನೇನೋ ಮುಂದೆ ಒಂದು ಡಿಸಿಷನ್ ತೊಗೊಂಡು ಹೋಗ್ತಾ ಇದೆಯಾ ಕಾರ್ಯರೂಪಕ್ಕೆ ತರಬೇಕು ಅಂತ, ಅದು ಬೇರೆ ಯಾವ ರಾಜರಿಗೂ ಗೊತ್ತಾಗಬಾರ್ದು. ಒಂದು ಮಾಡಿ ಮುಗಿಸಿದ ಮೇಲೆ ಅವ್ರಿಗೆ ಗೊತ್ತಾಗಬೇಕು, ಇಲ್ಲ ನೀನು ಮಾಡ್ತಿರುವಾಗ ಗೊತ್ತಾಗಬೇಕು ಹೊರತು ಮಾಡೋ ಸಮಯದಲ್ಲಿ ಗೊತ್ತಾಗಬಾರ್ದು. ಯಾಕೆ? ಬಿಕಾಸ್ ನೀನು ಮಾಡ್ತಾ ಇರೋದನ್ನು ಅವರು ಹಾಳು ಮಾಡೋ ಚಾನ್ಸಸ್ ಇರುತ್ತೆ. ನಾವೇನು ಮಾಡ್ತೀವಿ, ಈಗೇನೋ ಒಂದು ಡಿಸಿಷನ್ ತೊಗೊತೀವಿ, ಊರವ್ರಿಗೆಲ್ಲ ಹೇಳ್ಕೊಂಬರ್ತೀವಿ. ಓಕೆ, ಅಲ್ಲಿ ಅರ್ಧ ನಮ್ಮದು ಆಗೋಗ್ಬಿಟ್ಟಿರುತ್ತೆ, ನಮ್ಮ ಕೆಲಸಗಳಿಗೆ ಅಡೆತಡೆಗಳು ಬಂದುಬಿಡುತ್ತೆ. ಅದಕ್ಕೆ ಹೇಳೋದು ವರ್ಕ್ ಇನ್ ಸೈಲೆನ್ಸ್ ಅಂತ. ನಿಮ್ಮ ಕೆಲಸ ಸೈಲೆಂಟಾಗಿ ಮಾಡಿ, ಓಕೆ, ನಿಮ್ಮ ಸನ್ಮಾನ ಕ್ರೌಡಲ್ಲಿ ನೀವು ಅನುಭವಿಸಿ ಅಂತ. ಅಂದರೆ ವರ್ಕ್ ಇನ್ ಸೈಲೆನ್ಸ್, ನಿಶಬ್ದವಾಗಿ ಕೆಲಸ ಮಾಡಿ. ನೀವು ಮುಂದೆ ಏನು ಮಾಡ್ತಿದ್ದೀರಾ, ಮುಂದೆ ಏನು ಅನ್ಕೋಬೇಕಂತ ಯಾವ ಪ್ಲ್ಯಾನ್ನು ಎಲ್ಲೂ ಡಿಸ್ಕಷನ್ ಮಾಡಬೇಡಿ. ಹಾಗೆ ಏನು ಈ ಕಾಂಪಿಟೇಷನ್ ಫೀಲ್ಡ್ಗಳಲ್ಲಿ ನಾನು ಹೇಳ್ತಾ ಇರೋದು, ಅಥವಾ ಬೇರೆ ಏನು ಈ ಮನೆಗಳಲ್ಲೇ ಹೇಳಿದ್ರೆ ಯಾರೋ ಅದನ್ನು ಸ್ಟಾಪ್ ಮಾಡ್ತಾರೆ ಅಥವಾ ಏನೋ ಹಾಳು ಮಾಡ್ತಾರೆ ಅಂದರೆ ಹೇಳಕ್ಕೆ ಹೋಗಬಾರ್ದು ಅಂತ ಹೇಳ್ತಿರೋದು. ಸೊ ಹೇಳಬೇಡಿ, ನೀವು ಅದನ್ನು ಮಾಡಬೇಕಾದ್ರೆ ಹೇಳಿ, ಅಥವಾ ಮಾಡಿದ ಮೇಲೆ ಹೇಳಿ, ನೋ ಪ್ರಾಬ್ಲಮ್ ಅಂತ ಇಲ್ಲಿ ಹೇಳ್ತಿರೋದು. ಓಕೆ, ನಾವೇನು ಮಾಡ್ತಿದ್ದೀವಿ ನೋಡ್ಕೋಬೇಕು. ನೆಕ್ಸ್ಟ್, ರಾಜ ಮತ್ತು ಮಂತ್ರಿಗಳು ನಡೆಸುವ ಮಂತ್ರಾಲೋಚನೆ ಎಷ್ಟು ಗುಟ್ಟಾಗಿ ಇರಬೇಕೆಂದರೆ ಊಹೆಯಿಂದಾಗಲಿ ಬೇರೆ ಬೇರೆ ಉಪಾಯಗಳಿಂದಾಗಲಿ ಅದು ಹೋಗಬಾರದು. ಹಾಗೆಯೇ ಇದ್ದೀಯಾ ಅಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಏನೋ ಒಂದು ಡೀಪಾಗಿ ಡಿಸ್ಕಷನ್ ಮಾಡಿರ್ತೀರಾ, ರಹಸ್ಯ ಅಂತ ನೀವಿಬ್ಬರು ಶೇರ್ ಮಾಡ್ಕೊಂಡಿರ್ತೀರಾ. ಸುಮ್ಮನೆ ಅಂದರೆ ನೀವು ಹೇಳ್ಬಿಟ್ಟಿರ್ಬೋದೇನೋ ಅಂದ್ಕೊಂಡು ಹೇಳಿಬಿಟ್ಟೆ ಅಂತ ಊಹೆಗಳಲ್ಲೂ ಸಹ ಅದನ್ನು ಹೊರಗಡೆ ಹಾಕಬಾರ್ದು. ಅಂದರೆ ತುಂಬ ಇಂಪಾರ್ಟೆಂಟಾಗಿ ನಮ್ಮನ್ನು ನಂಬಿ ಒಬ್ಬ ವ್ಯಕ್ತಿ ಏನಾದರೂ ಹೇಳಿದ್ದಾರೆ ಅಂದರೆ ಅದನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಹೇಳಬಾರ್ದು. ಕೇಳಿಸ್ಕೋಬೇಕು, ಅದು ಅವ್ರಿಗೆ ಒಳ್ಳೆಯದಾಗೋ ರೀತಿ ಏನಾದರೂ ಮಾಡಬೇಕು. ಅದು ಬಿಟ್ಟು ಹಾಳು ಮಾಡುವಂಥ ಕೆಲಸಗಳನ್ನು ಮಾಡಬಾರ್ದು. ಇದು ನಿಜವಾಗ್ಲೂ ಒಬ್ಬ ರಾಜನಲ್ಲಿ ಇರಬಾರ್ದಂಥ ಗುಣ. ಹಾಗಾಗಿ ನೀನೇ ಆಗಲಿ ಮಂತ್ರಿ ಆಗಲಿ ಊಹೆಯಿಂದನೂ ನೀವು ನಾನು ಹಂಗೆ ಅಂದ್ಕೊಂಡು ಹೇಳಿದೆ, ಹಿಂಗೆ ಮಾಡಿದ್ರು ಹೇಳಿಬಿಟ್ಟೆ ಅಂತ ಯಾವುದೇ ಕಾರಣಕ್ಕೂ ರಹಸ್ಯಗಳನ್ನು ಹೇಳಬಾರ್ದು. ಓಕೆ, ನಾವೇನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡೋಣ. ಯಾರೋ ನಮ್ಮನ್ನು ನಂಬಿ ಏನೋ ಹೇಳಿರ್ತಾರೆ, ನಾವು ಅದನ್ನು ಊರವ್ರಿಗೆಲ್ಲ ಹೇಳ್ಕೊಂಬಂದಿರ್ತೀವಿ. ಕೊನೆಗೆ ನಾನಲ್ಲ, ಅಥವಾ ಅದು ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಮಾತಾಡ್ತೀವಿ. ಬಟ್ ಅದಲ್ಲ ಅಂತ. ಈಗ ನಿಮ್ಮ ಬಿಸ್ನೆಸ್ಗಳಲ್ಲಿ ನಿಮ್ಮ ಫೀಲ್ಡ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾಕೆ ಜನ ನಮ್ಮನ್ನು ನಂಬಲ್ಲ ಅಂದರೆ ಈ ಥರದ್ದೆಲ್ಲ ಇರುತ್ತೆ. ಅದಕ್ಕೆ ರಾಜನ ಜನ ಯಾಕೆ ನಂಬಬೇಕು, ಮಂತ್ರಿನ ರಾಜ ಯಾಕೆ ನಂಬಬೇಕು, ಈ ಆ್ಯಟಿಟ್ಯೂಡ್ ಇರಬೇಕು ಅವರಲ್ಲಿ. ಅದನ್ನು ರಾಮ ಕೇಳ್ತಾ ಇದ್ದಾರೆ, ಹೀಗೆ ಇದೆಯಾ ಅಲ್ವಾ ಅಂತ. ನೆಕ್ಸ್ಟು, ತಜ್ಞನಾದವ ಕಷ್ಟ ಬಂದಾಗ ಅದರಿಂದ ಪಾರು ಮಾಡುತ್ತಾನೆ. ಹಾಗಾಗಿ 1000 ಮೂರ್ಖರಿಗಿಂತ ಒಬ್ಬ ತಜ್ಞ ಮೇಲು. ರಾಜನಾದವ 10,000 ಮೂರ್ಖರ ಗುಂಪು ಕಟ್ಟಿಕೊಂಡರೂ ಅದರಿಂದ ಅವನಿಗೇನು ಲಾಭವಿಲ್ಲ. ಅದೇ ಮೇಧಾವಿಯೋ ಶೂರನು ದಕ್ಷನೂ ಆಗಿರಬೇಕು. ಒಬ್ಬ ಸಚಿವನಿದ್ದರೆ ಸಾಕು, ಅವನು ರಾಜನಿಗೆ ರಾಜ್ಯಕ್ಕೆ ದೊಡ್ಡ ಯಶಸ್ಸನ್ನು ತಂದುಕೊಡ್ತಾನೆ. ನೀನು 1000 ಮೂರ್ಖರನ್ನು ಕಟ್ಟಿಕೊಳ್ಳದೆ ಒಬ್ಬ ತಜ್ಞನನ್ನು ಆರಿಸಿಕೊಂಡಿರುವೆಯಲ್ಲವೇ ಅಂತ ರಾಮ ಮತ್ತು ಭರತನ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ನಾವು ಏನು ಮಾಡ್ತೀವಿ, ನನ್ನ ಹತ್ರ ಎಷ್ಟು ಜನ ಇದ್ದಾರೆ ಗೊತ್ತಾ ಅಂತ ಹೇಳ್ತೀವಿ. ಎಷ್ಟು ಜನನ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಯಾವ
ಅಂದರೆ ಕ್ವಾಂಟಿಟಿ ಆಫ್ ಪೀಪಲ್ ಅಲ್ಲ, ಕ್ವಾಲಿಟಿ ಆಫ್ ಪೀಪಲ್ ಇಂಪಾರ್ಟೆಂಟ್. ಎಷ್ಟು ಜನರನ್ನು ಸಂಪಾದನೆ ಮಾಡಿದ್ದೀನಿ ಅನ್ನೋದಕ್ಕಿಂತ ಎಷ್ಟು ಒಳ್ಳೆಯ ಗುಣಮಟ್ಟದ ಪ್ರಾಮಾಣಿಕ ಜನರನ್ನು ಸಂಪಾದನೆ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಬಿಸ್ನೆಸ್, ನಮ್ಮ ಕಂಪನಿ ಏನೇ ಮಾಡಬೇಕು ಅಂದರೂ ಕೂಡ ನಾವು ಒಂದು ಎಂಪ್ಲಾಯೀಸ್ ಅಂತ ತಗೋಬೇಕಾದ್ರೆ ಅಥವಾ ಒಂದು ಟೀಮ್ ಅಂತ ತಗೋಬೇಕಾದ್ರೆ ನಾವು ಕ್ವಾಲಿಟಿ ಪೀಪಲ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಮೂರ್ಖರ ಗುಂಪನ್ನು ಹಾಕ್ಕೊಂಡ್ರೆ ಅದು ನಿನಗೆ ಯಶಸ್ಸು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇ ಇದೆಯಾ ಅಲ್ವಾ, ನೀನು ಸುಮ್ಮನೆ ತುಂಬ ಜನ ಇಟ್ಕೊಂಡಿಲ್ಲ ಅಲ್ಲ, ಮೂರ್ಖರುಗಳನ್ನು ಇಟ್ಕೊಂಡಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಉತ್ತಮ ಸಾಮರ್ಥ್ಯದವರನ್ನು ದೊಡ್ಡ ಕಾರ್ಯದಲ್ಲಿ ತೊಡಗಿಸಬೇಕು, ಮಧ್ಯಮ ಸಾಮರ್ಥ್ಯದವರನ್ನು ಮಧ್ಯಮ ಕಾರ್ಯದಲ್ಲಿ, ಸಾಮಾನ್ಯ ಸಾಮರ್ಥ್ಯದವರನ್ನು ಸಾಧಾರಣ ಕಾರ್ಯದಲ್ಲಿ ತೊಡಗಿಸಬೇಕು. ನೀನು ಹೀಗೆ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳ್ತಿದ್ದಾರೆ. ಅಂದರೆ ನೀನೊಂದು ರಾಜ್ಯನ ಸರಿಯಾಗಿ ನಡೆಸಬೇಕು ಅಂದರೆ ತುಂಬ ಶಕ್ತಿ ಇರೋರನ್ನ ದೊಡ್ಡ ಮಟ್ಟದ ಕೆಲಸಕ್ಕೆ ಕೊಡಬೇಕು. ಸ್ವಲ್ಪ ಮೀಡಿಯಮ್ ಲೆವೆಲ್ ಥಿಂಕಿಂಗ್ ಆ್ಯಂಡ್ ಫಿಸಿಕಲಿ ಮೆಂಟಲಿ ಇರೋರನ್ನ ಸ್ವಲ್ಪ ಮಧ್ಯದ ಕೆಲಸಗಳಿಗೆ ಕೊಡಬೇಕು. ಸಾಮಾನ್ಯ ಸಾಮರ್ಥ್ಯ ಇರೋರನ್ನ ಸಾಮಾನ್ಯ ಕೆಲಸಗಳಿಗೆ ಕೊಡಬೇಕು. ನನಗೆ ಇವ್ರು ಇಷ್ಟ, ನನಗೆ ಇವ್ರು ಹೊಗಳ್ತಾರೆ, ನನಗೆ ಇವರು ತುಂಬ ಅರ್ಥ ಮಾಡ್ಕೊಳ್ತಾರೆ ನನ್ನನ್ನು ಅಂದ್ಬಿಟ್ಟು ಕಷ್ಟವಾಗಿರೋ ಕೆಲಸಗಳನ್ನು ನಮಗೆ ಇಷ್ಟವಾಗಿರೋರಿಗೆ ಕೊಡೋದಲ್ಲ. ಓಕೆ, ಕಷ್ಟವಾಗಿರೋ ಕೆಲಸನ ಆ ಕಷ್ಟನ ನಿವಾರಣೆ ಮಾಡುವಂತಹ, ಅದನ್ನು ಹೋಗಿಸೋ ಅಂಥ ಕ್ವಾಲಿಟಿ ಇರೋರಿಗೆ, ಅದೇ ಹಾರ್ಡ್ ಮೈಂಡ್ಸೆಟ್ ಇರೋರಿಗೆ ಕೊಡಬೇಕು. ಹೀಗೆ ಅಲ್ವಾ ಎಷ್ಟೋ ಕಡೆ ಇಂಟರ್ವ್ಯೂಗಳಿಗೆ ಹೋದಾಗ ಅಥವಾ ನೀವೇ ಬಿಸ್ನೆಸ್ಗಳನ್ನ ಕಟ್ಟಬೇಕಾದ್ರೆ ನಿಮ್ಮ ಜೊತೆ ನಿಮ್ಮನ್ನು ಹೊಗಳೋರು ನಿಮ್ಮ ಜೊತೆಲಿ ಚೆನ್ನಾಗಿರೋರನ್ನ ಇಟ್ಕೋತೀರಾ. ಬಟ್ ಹಂಗಲ್ಲ, ಕೆಲಸದ ಕ್ವಾಲಿಟಿ ಇರೋರನ್ನ ಇಟ್ಕೋಬೇಕು ನಾವು. ಯಾರು ಅದನ್ನು ಸಾಮರ್ಥ್ಯದಿಂದ ನಿಭಾಯಿಸ್ತಾರೆ ಅಂಥವ್ರನ್ನ ಇಟ್ಕೋಬೇಕಾಗಿದೆ. ಅಂಥವ್ರನ್ನ ಇಟ್ಕೊಂಡಿದ್ಯಾ, ನೀನು ಹೀಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಶುದ್ಧ ಹಸ್ತರಾದ, ಎಲ್ಲ ವಿಧದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ, ತಂದೆ ತಾತರ ಉತ್ತಮ ಪರಂಪರೆ ಇರುವ ಶ್ರೇಷ್ಠರಾದ ಮಂತ್ರಿಗಳನ್ನು ಉತ್ಕೃಷ್ಟವಾದ ಕಾರ್ಯಕ್ಕೆ ನಿಯೋಜಿಸಬೇಕು. ಅದನ್ನು ಮಾಡ್ತಾ ಇದೆಯಾ ಅಂತ ಕೇಳ್ತಿದ್ದಾರೆ. ಅಂದರೆ ನಿಷ್ಕಲ್ಮಶವಾಗಿರಬೇಕು, ಶುದ್ಧವಾಗಿರಬೇಕು, ಎಂಥ ಪರೀಕ್ಷೆಗಳು ಬಂದರೂ ಕೂಡ ಅದನ್ನು ಬಹಳ ಈಸಿಯಾಗಿ ಫೇಸ್ ಮಾಡುವಂತಹ ಕ್ವಾಲಿಟಿಯನ್ನು ಕ್ರಿಯೇಟ್ ಮಾಡಿರೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರುವಂತಹ ಮಂತ್ರಿಗಳನ್ನೇ ಇಟ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಯಾಕೆ ಇಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ಕೇಳ್ತಿದ್ದಾರೆ ಅಂದರೆ, ನೋಡಿ, ನಾವು ಇವತ್ತಿನ ಇಂಟರ್ವ್ಯೂಗಳಲ್ಲಿ ಈಗ ಪೊಲೀಸ್ ಆಗಬೇಕು, ಮಿಲ್ಟ್ರಿ ಆಗಬೇಕು ಅಂದರೆ ಅವರವರ ಫ್ಯಾಮಿಲಿಗಳಲ್ಲೂ ಕೂಡ ಏನೂ ಪ್ರಾಬ್ಲಮ್ಗಳಾಗಿರಬಾರ್ದು, ಚಾರಿತ್ರ್ಯ ಅಂತ ಚೆಕ್ ಮಾಡ್ತಾರೆ. ಯಾವುದೂ ಬೇಡ, ನಮ್ಮ ಸ್ಕೂಲಿಂದನೇ ನಾವು ಸ್ಕೂಲ್ ಮುಗಿಸ್ಕೊಂಡು ಕಾಲೇಜಿಗೆ ಹೋಗಬೇಕಾದ್ರೇ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದಷ್ಟೇ. ಓಕೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ತೊಗೊಂಬನ್ನಿ ಅಂತಾರೆ. ನಾವು ಆ ಸ್ಕೂಲಲ್ಲಿ ಸರಿಯಾಗಿ ಇದ್ದು ಒಳ್ಳೆ ಹೆಸರು ಮಾಡಿದರೆ ಈ ವ್ಯಕ್ತಿ ಹಿಂಗಿಂಗಿದ್ರು ಅಂತ ಬರ್ಕೊಡ್ತಾರೆ. ಓಕೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇಲ್ಲ, ಇವ್ರನ್ನ ನೀವು ನಿಮ್ಮ ಕಾಲೇಜಿಗೆ ಸೇರಿಸ್ಕೋಬೋದು ಅಂತ. ನಾವು ಸರಿಯಾಗಿ ಏನೂ ಮಾಡಿಲ್ಲ ಅಂದರೆ ಸುಮ್ಮನೆ ಏನು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹಾಕ್ತಾರೆ. ಬಟ್ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ಕ್ಯಾರೆಕ್ಟರ್ ಹೆಂಗಾದರೂ ಇರಲಿ, ಅದೊಂದು ಸರ್ಟಿಫಿಕೇಟ್ ತಾನೆ, ಹೋಗು ಅಂತ ಕಳ್ಸಂಗಾಗ್ಬಿಟ್ಟಿದೆ. ಆದರೆ ಇದು ಸ್ಕೂಲು ಕಾಲೇಜು ಹೇಗೋ ನಡೆಯುತ್ತೆ. ಆದರೆ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ನಡೆಸಬೇಕು ಅಂದರೆ, ದೊಡ್ಡದಾದಂಥ ಯಶಸ್ಸನ್ನು ನಾವು ಪಡಿಬೇಕು ಅಂದರೆ ನಾವು ಈ ಥರದ ವ್ಯಕ್ತಿಗಳನ್ನೇ ಆಯ್ಕೆ ಮಾಡ್ಕೊಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರಬೇಕು. ಆ ವ್ಯಕ್ತಿಯಲ್ಲಿ ಬರೀ ಒಂದು ಗುಣ ಅಂತ ಅಲ್ಲ, ನೀವು ಸುಮ್ಮನೆ ಅವ್ರನ್ನ ಇಟ್ಕೊಳ್ತೀರ ಜೊತೆಗೆ ಅಂದರೆ ಯಾರನ್ನಾದರೂ ಇಟ್ಕೋಬೋದು. ಬಟ್ ನೀವು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದರೆ ನಿಮ್ಮ ಆಲೋಚನೆ, ನಿಮ್ಮ ಉದ್ದೇಶ, ನಿಮ್ಮ ಒಂದು ದುರಾಲೋಚನೆ ಏನಿರುತ್ತೆ, ನಿಮ್ಮ ದೂರಾಲೋಚನೆ ಏನಿರುತ್ತೆ, ನಿಮಗೆ ಏನು ಹೇಳ್ತಾರೆ, ವಿಷನ್ ಏನಿರುತ್ತೆ. ಓಕೆ, ಸೊ ಆ ಒಂದು ವಿಷನ್ನು ಆ ವ್ಯಕ್ತಿಯಲ್ಲೂ ಇರಬೇಕು. ಆ ಥರದ ವ್ಯಕ್ತಿಯನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆ ಅವರ ಪೇರೆಂಟ್ಸ್ ಬಗ್ಗೆ ಯಾಕೆ ತಿಳ್ಕೊಬೇಕು ಅಂದರೆ, ಈಗ ನಮಗೆ ಗೊತ್ತಿದೆ ಅಲ್ವಾ, ಅದೇ ಆಗಲೇ ಹೇಳ್ದಂಗೆ ಇಂಟರ್ವ್ಯೂ ಅಂತ ಬಂದಾಗ ಪೇರೆಂಟ್ಸ್ನು ಕೇಳ್ತಾರೆ, ಅಥವಾ ಓದ್ಸೋಕ್ಕೆ ಹೋದಾಗ ಅಪ್ಪ ಅಮ್ಮ ಏನು ಓದಿದ್ದಾರೆ ಅಂತ ಕೇಳ್ತಾರೆ. ಯಾಕಂದರೆ ಅಟ್ಲೀಸ್ಟ್ ಓದಿರೋ ಪೇರೆಂಟ್ಸ್ ಆದರೆ ಮಕ್ಕಳಿಗೆ ಮನೇಲಿ ಹೋಮ್ವರ್ಕ್ ಮಾಡಿಸ್ತಾರೆ. ಇವೆಲ್ಲ ಅದಕ್ಕೆ ಬಂದಿರೋದು. ನಾವು ಇದನ್ನೆಲ್ಲ ಮಾಡರ್ನೈಸ್ ಆಗಿ ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇದು ರಾಮ ಆವಾಗಲೇ ಹೇಳಿದ್ದಾರೆ ಇದೇ ತತ್ವನ ಪಾಲಿಸ್ಬೇಕಾಗಿರೋದು ಅಂತ. ಇವತ್ತು ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ದೀವಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹಾಕ್ಕೊಂಡಿದ್ದೀವಿ. ಬಟ್ ಅದನ್ನು ಸರಿಯಾಗಿ ಫಾಲೋ ಮಾಡ್ತಿದ್ದೀವ ಅಂತ ಯೋಚನೆ ಮಾಡಬೇಕಾಗಿದೆ. ಸೊ ಈಗ ನಾವು ಏನಕ್ಕೆ ಪೇರೆಂಟ್ಸ್ ಎಲ್ಲ ನೋಡಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ಏನಾಗಿರುತ್ತೆ, ನಮ್ಮ ವರ್ಕ್ಶಾಪ್ಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಬ್ರೈನು ಎಷ್ಟು ವರ್ಷದಿಂದ ಪ್ರಿಪೇರ್ ಆಗಿರುತ್ತೆ ಅಂತ ಹೇಳ್ತಿರ್ತೀನಿ. ಹೇಗೆ ಪ್ರಿಪೇರ್ ಆಗಿರುತ್ತೆ, ಎಲ್ಲೆಲ್ಲಿ ಪ್ರಿಪೇರ್ ಆಗಿರುತ್ತೆ, ಯಾರ್ಯಾರಿಂದ ಪ್ರಿಪೇರ್ ಆಗಿರುತ್ತೆ, ಯಾಕೆ ಬ್ರೈನ್ ಈ ಥರದ ಡಿಸಿಷನ್ಸ್ನ ತೊಗೊಳುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇರ್ತೀನಿ ವರ್ಕ್ಶಾಪಲ್ಲಿ. ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಬಗ್ಗೆ ಎಲ್ಲ. ಇದ್ರ ಇಂಟೆನ್ಷನ್ನು ರಾಮ ಹೇಳ್ತಿರೋದು ಹಿಂದಿನ ಒಂದು ನಿಮ್ಮ ಪೇರೆಂಟ್ಸ್ ಬಗ್ಗೆನೂ ತಿಳ್ಕೊಳ್ಳಿ ಅಂತ. ಅಂದರೆ ಆ ಥರ ವಂಶದಿಂದ ತೊಗೊಂಬರ್ಬೇಕು ಮಂತ್ರಿಗಳನ್ನು ಅಂತ ಯಾಕೆ ಹೇಳ್ತಿದ್ದಾರೆ ಅಂದರೆ, ಅದು ಕೂಡ ಮ್ಯಾಟ್ರ್ ಆಗುತ್ತೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಅಂತ.
ಓಕೆ. ಸಮ್ಟೈಮ್ಸ್ ಹೇಳ್ತಾರೆ ಪೇರೆಂಟ್ಸು, ನನ್ನ ಮಗ ಹಾಳಾಗ್ಬಿಟ್ಟ ಹಾಗೆ ಹೀಗೆ ಅಂತ. ಯಾವುದೋ ಒಂದು ಗುಣಗಳು ನಮ್ಮಲ್ಲಿರುತ್ತೆ, ಸೊ ಅದು ನನ್ನ ಮಕ್ಕಳಲ್ಲಿ ಬಂದಿರುತ್ತೆ. ಓಕೆ, ಯಾವುದೋ ಒಂದು ಗುಣಗಳು, ಆದರೆ ನಾವು ನಮ್ಮ ಮಿಸ್ಟೇಕ್ಸ್ ನಮಗೆ ಕಾಣಿಸ್ತಾ ಇರಲ್ಲ ಅಷ್ಟೇ. ಸೊ ಹಾಗಾಗಿ ಇವೆಲ್ಲವೂ ನೋಡಿ ನೀನು ಮಾಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಈಗ ಈ 10 ಪ್ರಶ್ನೆಗಳು ಅಥವಾ ಉಪದೇಶಗಳಲ್ಲಿ ನಾವು ನಮ್ಮ ಲೈಫಲ್ಲಿ ಏನು ಕಲ್ತ್ವಿ ಅಂತ ನೀವು ಕಮೆಂಟ್ ಮಾಡಿ. ನಾಳೆ ಇನ್ನು 10 ಉಪದೇಶಗಳು ರಾಮ ಭರತನಿಗೆ ಹೇಳಿರೋದನ್ನು ನಾಳೆ ಡಿಸ್ಕಷನ್ ಮಾಡೋಣ. ಎಷ್ಟೆಲ್ಲ ಕಲಿಬೋದಲ್ವಾ? ಕಲಿಯೋಣ, ಅಳವಡಿಸ್ಕೊಳ್ಳೋಣ. ಥ್ಯಾಂಕ್ ಯು.